ಮತ್ತು ಜೈಲಿನಲ್ಲಿ ಸುಖವಾಗಿದ್ದಾರೆ ನೋಡಿ ಸರ್. ದರ್ಶನ್ ಒಬ್ಬರೇ ಸಿಗರೇಟ್ ಸೇದಲ್ಲ ಜೈಲಿನಲ್ಲಿ, ದರ್ಶನ್ ಒಬ್ಬರೇ ಟೀ ಕುಡಿಯಲ್ಲ ಸರ್. ಈ ಕ್ಷಣದಲ್ಲಿ ಯಾರು ಅಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ. ಅಲ್ಲಿ ಈ ಪ್ರೊಸೀಜರ್ಸ್ ಇದ್ದೇ ಇರ್ತವೆ. ಅಂದರೆ ಒಂದು ಸ್ಟೇಟ್ಮೆಂಟು, ಡಿಫೆನ್ಸ್ ಎವಿಡೆನ್ಸ್ ಅಲ್ಲಿವರೆಗೂ ವೇಟೇ ಮಾಡೋಂಗಿಲ್ಲ. ಸಾಕ್ಷಿಗಳು ಮುಗಿದ ತಕ್ಷಣ ಸಂದರ್ಭ ಚೇಂಜ್ ಆಯಿತು, ಅದನ್ನ ಗೈಡೆನ್ಸ್ ತೊಗೊಂಡು ಹೋಗ್ಬೋದು. ಯಾವುದೋ ಒಂದು ಕೇಸನ್ನು 3 ತಿಂಗಳಲ್ಲಿ ಚಾರ್ಜ್ ಮಾಡಿ ಜಜ್ಮೆಂಟ್ ತೊಗೊಂಡ್ಬಿಟ್ರೆ, ಯಾವುದೇ ಒಂದು ಕೊಲೆ ಕೇಸ್ ಆಗ್ಬೋದು ಅಥವಾ ಈ ದರ್ಶನ್ ಅವ್ರ ಕೇಸ್ ಆಗ್ಬೋದು, ಬೇರೆದೇ ಆಗ್ಬೋದು, ಮ್ಯಾಕ್ಸಿಮಮ್ ಟೈಮ್ ಯಾವುದೇ ಒಂದು ಕೇಸಲ್ಲಿ ಇಷ್ಟು ಟೈಮ್ ಒಳಗಡೆ ಮುಗಿಸ್ಬೇಕು, 2 ವರ್ಷ ಆಗ್ಬೋದು, 3 ವರ್ಷ, ಈ ಥರದ್ದು ಏನಾದ್ರು ಇದೆಯಾ ಕಾನೂನಲ್ಲಿ? ಖಂಡಿತವಾಗ್ಲಿಲ್ಲ ಸರ್. ಯಾವುದೇ ಕೇಸ್ಗಳದ್ದು ಕೂಡ ಇಷ್ಟೇ ವರ್ಷದಲ್ಲಿ ಮುಗಿಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗ ಯಾವುದೋ ಒಂದು ನಾನು ಕಂಡಂಗೆ ಒಂದು ಡಬಲ್ ಮರ್ಡರ್ ಕೇಸು ಕೆಂಗೇರಿಯಲ್ಲಿ 4 ವರ್ಷ ಆಗುತ್ತೆ. ಯಾವುದೋ ಒಂದು ಪ್ರಜ್ವಲ್ ರೇವಣ್ಣ ಅವ್ರ ಕೇಸು 1 ವರ್ಷದಲ್ಲಿ ಮುಗಿಯುತ್ತೆ. ಸೊ ಏನು ಮಾಡ್ತೀರಿ? ಸೊ ಇವೆಲ್ಲ ಏಕೆ ಅಂದರೆ ಪ್ರಯಾರಿಟಿ ವೈಸ್ ಅನ್ನೋದಕ್ಕಿಂತನೂ ಕೂಡ ಅದರ ಗಂಭೀರತೆ ಅಂದರೆ, ಈಗ ನೋಡಿ ಯಾವುದೋ ಒಂದು ಕಸಬ್ದೆ ತಗೋಬೋದು, ಹ್ಯಾಂಗ್ ಮಾಡೋಕ್ಕೆ ಯಾಕಷ್ಟು ವರ್ಷ ಆಯಿತು. ಸೊ ಅದೂ ಕೂಡ ಅಂತಲ್ಲ, ಯಾರು ಯಾವ ರೀತಿ ನಡ್ಸ್ಕೊಂಡು ಹೋಗ್ತಾರೆ, ಸಮಾಜಕ್ಕೆ ಏನು ಮಾಡಬೇಕು ಅಂತ ಹೇಳ್ತಾರೋ, ಅಥವಾ ಯಾವಾಗ ಅದನ್ನ ಮೆಸೇಜ್ ಕೊಡಬೇಕು, ಎಷ್ಟು ಬೇಗ ಮುಗಿಸ್ಬೇಕು ಅದನ್ನು ಅನ್ನೋಂಥದ್ದು ಸೀರಿಯಸ್ನೆಸ್, ಅದ್ರದ್ದು ಅರ್ಥಕೊಂಡಾಗ ಅದು ಬೇಗ ಮುಗಿಸ್ಬೇಕು ಅಂತ ಯಾರ್ಯಾರಿಗೂ ಅನಿಸ್ಬೇಕು. ಒಂದು ಆಪೋಸಿಟ್ ಅಡ್ವೊಕೇಟ್ಸ್ಗೆ, ಈ ಕಡೆ ಅಡ್ವೊಕೇಟ್ಸ್ಗೆ, ಪೊಲೀಸರುಗಳಿಗೆ ಎಲ್ಲರೂ ಪ್ರೆಷರ್ ಮಾಡಬೇಕು. ನೋಡಿ, ಯಾರೋ ಒಬ್ಬರು 1995ರಲ್ಲಿ ಬಾಬಾ ಅವರ ಅಥವಾ ಇನ್ನೊಬ್ಬರು ACP ಆದಾಗ ಯಾವುದೋ ಒಂದು ಕೇಸನ್ನು 3 ತಿಂಗಳಲ್ಲಿ ಚಾರ್ಜ್ ಮಾಡಿ ಜಜ್ಮೆಂಟ್ ತೊಗೊಂಡ್ಬಿಟ್ರಂತೆ. ಅವಾಗ ನನಗೆ ಅದು ಅವ್ರು ಹೇಳ್ತಾ ಇದ್ರು ಮಾಧ್ಯಮದಲ್ಲಿದ್ದಾಗ, ಲೋಹಿತ್ ನಾನು 6 ತಿಂಗಳಲ್ಲಿ ಮುಗಿಸ್ಬಿಟ್ಟೆ, ಕೇಸ್ ಮುಗ್ದು ಸ್ಟಾರ್ಟ್ ಆದಾಗಿಂದ ಜಜ್ಮೆಂಟ್ 6 ತಿಂಗಳಲ್ಲಿ ತೊಗೊಂಡ್ಬಿಟ್ಟೆ ನಾನು. 3 ತಿಂಗಳು ಚಾರ್ಜ್ ಶೀಟು, 3 ತಿಂಗಳು ರಿಕ್ವೆಸ್ಟ್ ಮಾಡ್ಕೊಂಡೆ, ಸಾಹೇಬ್ರು ಹಂಗೆ ಮಾಡಿದ್ರು ಅಂತ. ಹಾಗೆ ಎಲ್ಲವೂ ಕೂಡ ಅದಕ್ಕೆ ಕರೆಕ್ಟಾಗಿ ಸಿಕ್ಕಿದಾಗ ಅದು ಬೇಗ ಮುಗಿಯುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸರಿ, ಯಾಕೆ ಕ್ವಶನ್ ಕೇಳಿದೆ ಅಂದರೆ, ಕೆಲವೊಂದ್ಸಲ ಈ ಒಂದು 4 ವರ್ಷ ಆಗುತ್ತೆ ಅಂದ್ಕೊಳ್ಳಿ, ಒಂದು ಕೇಸ್ 4 ವರ್ಷ ಆಯಿತು, 4 ವರ್ಷನೂ ಜೈಲಲ್ಲೇ ಇರ್ತಾರೆ ಅವರು ಆರೋಪಿಗಳು. ಒಂದು ವೇಳೆ ಅವಾಗ ಅಕ್ವಿಟ್ ಆಯಿತು, ಬಟ್ ಆ 4 ವರ್ಷ ಅವರು ಜೈಲು ವಾಸ ಅನುಭವಿಸ್ಬೇಕಾಗತ್ತಲ್ವ? ಆರೋಪ ಮಾಡಿಸ್ಕೊಂಡೋದಕ್ಕೋಸ್ಕರ ಅದು ಆಗಲೇಬೇಕು. ಅದಕ್ಕೆ ಸುಪ್ರೀಂ ಕೋರ್ಟ್ ಒಂದು ಬೇಲನ್ನು ನೀವು ತೊಗೋಬೋದು ತ್ವರಿತ ರೀತಿಯಲ್ಲಿ ಅಂತ ಹೇಳಿ ಆ ಎಕ್ಸೆಪ್ಷನಲ್ಲು ಇವೆಲ್ಲವನ್ನು ಕೂಡ ನಿಮಗೆ ಇದು ಮಾಡ್ತು. ಈ ಕೇಸಲ್ಲಿ ಬೇಲ್ ಸಿಕ್ಕಿತ್ತಲ್ಲ, ಬೇಲ್ ಸಿಕ್ಕಿದಾಗ ಆಚೆ ಇದ್ದರು. ಬಟ್ ಎಲ್ಲೋ ಒಂದು ಕಡೆ ಆ ಸುಪ್ರೀಂ ಕೋರ್ಟ್ಗೆ ಪ್ರಾಸಿಕ್ಯೂಷನ್ ಹೋದಾಗ ಬೇಲ್ ಆಗಿರೋವಂಥ ಕಾರಣಗಳು ಸುಳ್ಳಾಯಿತು ಅನ್ನೋದನ್ನು ಸಮಾಜಕ್ಕೆ ಕೆಟ್ಟ ಮೆಸೇಜ್ ಬರುತ್ತೆ, ನ್ಯಾಯಾಲಯದ ಮೇಲೆ ಇರುವಂಥ ನಂಬಿಕೆ ಹೋಗ್ಬಿಡ್ತವೆ. ಇದು ಸರಿಯಲ್ಲ, ಒಪ್ಪನ ಕಾಣ್ತಾ ಇದೆ, ಯಾವುದೇ ಆಪ್ರೇಷನ್ ಆಗಿಲ್ಲ, L1 ಇಲ್ಲ, L2 ಇಲ್ಲ, ಬಂದ ತಕ್ಷಣ ಶೂಟಿಂಗ್ ಸ್ಟಾರ್ಟ್ ಮಾಡ್ಕೊತಾರೆ, ಬಂದ ತಕ್ಷಣ ಬ್ಯಾಂಕಾಕ್ ಹೋಗ್ತಾರೆ, ಬಂದ ತಕ್ಷಣ ಇದು ಮಾಡ್ತಾರೆ, ಕ್ಯಾಮ್ರಾ ನೋಡ್ಬೇಕಂತ ಈ ರೀತಿಯಾಗಿ. ಮತ್ತು ಜೈಲಿನಲ್ಲಿ ಸುಖವಾಗಿದ್ದಾರೆ ನೋಡಿ ಸರ್. ದರ್ಶನ್ ಒಬ್ಬರೇ ಸಿಗರೇಟ್ ಸೇದಲ್ಲ ಜೈಲಿನಲ್ಲಿ, ದರ್ಶನ್ ಒಬ್ಬರೇ ಟೀ ಕುಡಿಯಲ್ಲ ಸರ್. ಈ ಕ್ಷಣದಲ್ಲಿ ಯಾರು ಅಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ. ಅಲ್ಲಿ ಈ ಪ್ರೊಸೀಜರ್ಸ್ ಇದ್ದೇ ಇರ್ತವೆ. ಆಮೇಲೆ ನಾನು ಹೇಳುವಂಥದ್ದು, ಈ ಜೈಲಿನಲ್ಲಿ ಸಿಗರೇಟ್ ಇಲ್ಲ, ಕಾಫಿ ಇಲ್ಲ, ಟೀ ಇಲ್ಲ. ನಿಮಗೆ ಒಬ್ಬ ಮನುಷ್ಯ ಜೈಲಿಗೆ ಹೋಗೋ ಮುಂಚೆ ಏನೇನು ಹ್ಯಾಬಿಟ್ಸ್ ಅಂದರೆ, ಒಂದು ಆಲ್ಕೋಹಾಲನ್ನು ಬಿಟ್ಟು ಏನು ನಿಮ್ಮಲ್ಲಿ ಸಿಗುತ್ತೆ. ಇವಾಗ ಬೇಕರಿಗಳಲ್ಲಿ ಸಿಗರೇಟ್ ಸಿಗ್ತವೆ, ಇಲ್ಲಾಗಲಿ ಹೊರಗಡೆ ಆಗಲಿ, ಚೇರ್ ಮೇಲೆ ಕುಂತ್ಕೊಳ್ಳೋ ಸಿಗುತ್ತೆ, ಟೀ ಸಿಗುತ್ತೆ. ಸೊ ಇದನ್ನು ನೀವು ರಿಸ್ಟ್ರಿಕ್ಟ್ ಮಾಡಿಬಿಟ್ರೆ, ಇದೆಲ್ಲ ಸಿಂಪಲ್ ಥಿಂಗ್ಸು, ಇವೆಲ್ಲ ರಿಸ್ಟ್ರಿಕ್ಟ್ ಮಾಡಿಬಿಟ್ರೆ ನೀವು ಜೈಲ್ ಅಧಿಕಾರಿಗಳು ಅವ್ರನ್ನ ಹಿಡಿಯೋಕ್ಕಾಗಲ್ಲ. ಯಾಕಂದರೆ ಎಲ್ಲರೂ ಕೂಡ ಮೆಂಟಲಿ ಡಿಸ್ಟರ್ಬ್ ಆಗಿಬಿಡ್ತಾರೆ, ಎಲ್ಲರೂ ದಂಗೆ ಎದ್ಬಿಡ್ತಾರೆ ಸರ್, ಕಿಚ್ಚಾಡ್ತಾರೆ, ಅವ್ರವ್ರೇ ಹೊಡೆದಾಡ್ಕೊತಾರೆ. ಸೊ ಅದಕ್ಕೆ ಅವ್ರಿಗೊಂದು TV ಕೊಡುವಂಥದ್ದು, ಬುಕ್ಸ್ಗಳ್ನ ಕೊಡುವಂಥದ್ದು, ಅಥವಾ ಕೆಲಸ ಕೊಡುವಂಥದ್ದು, ಮೊಬೈಲ್ ಕುಡಿತಾನೆ ಹೇಳಲ್ಲ, ಬೇಸಿಕ್ ಥಿಂಗ್ಸ್. ಸೊ ಇವೆಲ್ಲವೂ ಇದ್ದಾಗ ಜೈಲಿನಲ್ಲಿ ಯಾವೂ ಇಲ್ಲ ಅಂದರೆ ಭಾರಿ ಕಷ್ಟ ಆಗ್ಬಿಡ್ತವೆ. ಸೊ ಹಾಗಾಗಿ ಇದ್ರ ಮೇಲೆ, ಬಟ್ ಅದನ್ನು ತೋರಿಸಿರೋದು ಅಂತಂದರೆ ದರ್ಶನ್ ಅವರು ಪ್ರಭಾವ ಏನಾಗೋದು ಒಂದು ಇಂಪ್ರೆಷನ್ನು ಪ್ರಾಸಿಕ್ಯೂಷನ್ ಪ್ರೂವ್ ಮಾಡಿಬಿಡ್ತು. ಸೊ ಹಾಗಾಗಿ ಇದು ಕೇಸ್ ಈ ರೀತಿ ಆಯಿತು. ಅವ್ರು ಅಕಸ್ಮಾತ್ ಸುಮ್ಮನೆ ಇದ್ದಿದ್ರೆ ಸರ್, ನನ್ನ ಅಭಿಪ್ರಾಯ ಹೈಕೋರ್ಟ್ಲಿ ಇಂಟ್ರಿಮ್ ಬೇಲ್ ತೊಗೊಂಡ್ರೆ ಸುಮ್ಮನೆ ಇದ್ದಿದ್ದು ನಾರ್ಮಲ್ ಬೇಲ್ ಆಗಿದ್ದರೆ ಇವತ್ತು ಜೈಲಿಗೆ ಹೋಗೋ ಪರಿಸ್ಥಿತಿ ಇರ್ತಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಈಗ ಒಂದು ವೇಳೆ ನೀವು ಹೇಳ್ದಂಗೆ ಕೇಸು ಡಿಲೇ ಆಯಿತು, ಸೊ ತುಂಬ 4-5 ವರ್ಷ ಡಿಲೇ ಆಯಿತು ಅಥವಾ 2 ವರ್ಷ ಆಯಿತು, ಅದಾದ ಮೇಲೆ ಮತ್ತೆ ಬೇಲ್ಗೆ ಅಪ್ಲೈ ಮಾಡೋ ಅವಕಾಶ ಇದೆಯಾ? ಯಾಕೆಂದರೆ ತುಂಬ ಡಿಲೇ ಆಗ್ತಿದೆ. ಎನಿ ಟೈಮ್ ನೋಡಿ, ಇವಾಗ ಸಾಂದರ್ಭಿಕ ಸಿಚುವೇಶನ್ಸ್ಗಳು ಚೇಂಜ್ ಆಗುತ್ತೆ. ಇವಾಗ ತಿರ್ಗಾ ಅವರು ಬೇಲ್ ರಿಜೆಕ್ಟ್ ಮಾಡಿರೋದು ಎಂತಕ್ಕೆ, ಒಂದು ಸಾಕ್ಷಿಗಳು ನಾಶ ಆಗ್ಬಿಡ್ತವೆ ಅಂತ ಹೇಳಿ, ಪ್ರಮುಖ ಸಾಕ್ಷಿಗಳ ವಿಚಾರಣೆ ಮುಗಿದ ಮೇಲೆ ಆ ಸಂದರ್ಭ ಚೇಂಜ್ ಆಯಿತು, ಆ ಸ್ಥಿತಿಗತಿ ಚೇಂಜ್ ಆಯಿತು. ಆ ಸ್ಥಿತಿಗತಿಗಳನ್ನ ಚೇಂಜ್ ಆದಾಗ ಇಲ್ಲಿ ಬೇಲ್ ಅಪ್ಲಿಕೇಶನ್ ಹಾಕ್ತಾರೆ. ಅಂದರೆ ಆ ಸ್ಥಿತಿಗತಿಗಳೆಲ್ಲ ಚೇಂಜ್ ಆಯಿತು, ಆ ಸಂದರ್ಭ ಮತ್ತೆ ಬರಲ್ಲ, ಸಾಕ್ಷಿಗಳೆಲ್ಲ ಮುಗೀತಲ್ಲ, ಈಗ ನನಗೆ ಬೇಲ್ ಅರ್ಹತೆ ಇದೆ,
ಸೊ ಸಿಚುವೇಶನ್ಸ್ಗಳನ್ನ ಚೇಂಜ್ ಆದಾಗ ನೀವು ಬೇಲ್ನ ಹಾಕ್ಕೊಂಡು ಖಂಡಿತ ಹೋಗ್ಬೋದು. ಬೇಲು ಸಿಗುತ್ತೆ ಸರ್ ಈ ಸಂದರ್ಭ ಚೇಂಜ್ ಆದಾಗ. ಬಹುಶಃ 313 ಸ್ಟೇಟ್ಮೆಂಟು ಡಿಫೆನ್ಸ್ ಎವಿಡೆನ್ಸ್ ಅಲ್ಲಿವರೆಗೂ ವೇಟೇ ಮಾಡೋಂಗಿಲ್ಲ. ಸಾಕ್ಷಿಗಳು ಮುಗಿದ ತಕ್ಷಣವೇ ಸಂದರ್ಭ ಚೇಂಜ್ ಆಯಿತು, ಅದನ್ನು ಗೈಡೆನ್ಸ್ ತೊಗೊಂಡು ಹೋಗ್ಬೋದು. ಎಲ್ಲೋ ಒಂದು ಕಡೆ ಒತ್ತಡ ಇದ್ದರೆ, ಅಂದರೆ ಸುಪ್ರೀಂ ಕೋರ್ಟೇ ಕ್ಯಾನ್ಸಲ್ ಮಾಡಿದೆ ನಾನು ಹೆಂಗಪ್ಪ ಕೊಡೋದು ಅನ್ನೋವಂಥದ್ದು ಏನಾದ್ರು ಒತ್ತಡ ಇದ್ದರೆ ಅದು ಆಗೋಕ್ಕೆ ಸಾಧ್ಯವಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಕಾನೂನಿನಲ್ಲಿ ಸಂದರ್ಭ ಚೇಂಜ್ ಆದಾಗ ಏನೂ ತೊಂದರೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಹಾಕಿದ್ರು ಈ ಅರ್ಜಿ ಹಾಕಿದ್ಮೇಲೆ ಇವರೇನಾದರೂ ಇದು ಮಾಡ್ಬೋದು, ಅಬ್ಜೆಕ್ಷನ್ ಮಾಡ್ಬೋದಾ ಯಾರು ಪ್ರಾಸಿಕ್ಯೂಷನ್ ವಕೀಲರು? ಅಂದರೆ ಎಲ್ಲ ಅರ್ಜಿಗೂ ಕೂಡ ಪ್ರಾಸಿಕ್ಯೂಷನ್ ಅವರು ಅಬ್ಜೆಕ್ಷನ್ ಮಾಡ್ತಾರೆ. ದಟ್ ಈಸ್ ಅ ಪ್ರೊಸೀಜರ್ ಆಫ್ ಪ್ರಾಕ್ಟೀಸ್. ನೀವೇನೇ ಒಂದು ವಾರೆಂಟ್ ರಿಕಾಲ್ ಹಾಕಬೇಕು, ಅದು ಇದು ಮಾಡಬೇಕು ಅಂದ್ರೆ ಅಬ್ಜೆಕ್ಷನ್ ಹಾಕಲೇಬೇಕು. ಸೊ ಅದನ್ನು ಮಾಡ್ತಾರೆ. ಅಥವಾ ಆಗಲ್ಲ 6 ತಿಂಗಳೊಳಗಡೆ ಮುಗ್ಸೋಕ್ಕಾಗಲ್ಲ, 3 ತಿಂಗಳು ಮುಗ್ಸೋಕ್ಕಾಗಲ್ಲ ಸ್ವಾಮಿ, ನಮ್ಮ ಕಡೆ ಇರೋಂಥ ಸಾಕ್ಷಿಗಳು ಇನ್ ಡೀಟೇಲ್ ಆಗಿ ಇಲ್ಲಿ ಬರಬೇಕಾಗತ್ತೆ, ದೂರಿಂದ ಬರಬೇಕಾಗತ್ತೆ, ಅಥವಾ ಸಾಕ್ಷಿಗಳು ಆರೋಗ್ಯ ಸರಿ ಇಲ್ಲ, ಸಾಕ್ಷಿಗಳು ಇವತ್ತು ಸಿಟಿಲಿಲ್ಲ, ಈ ರೀತಿಯಾಗಿ ಹೇಳ್ಕೊಂಬರ್ತಾ ಇರ್ತಾರೆ. ಅಷ್ಟು ಬೇಗ ಮುಗ್ಸೋಕ್ಕಾಗಲ್ಲ, ಸತ್ಯ ಅಸತ್ಯವನ್ನು ಅಷ್ಟು ಬೇಗ ನಾವು ಎತ್ಕೊಳ್ಳೋಕ್ಕಾಗಲ್ಲ, ಇದನ್ನು ಇನ್ ಡೀಟೇಲ್ ಆಗಿ ನಿಧಾನವಾಗಿ ಮುಗಿಸಿದ್ರೇ ಸತ್ಯ ಆಚೆ ಬರುವಂಥದ್ದು, ಬೇಗ ಮುಗಿಸೋಕೋದ್ರೆ ಆ ಥರದಲ್ಲಿ ನ್ಯಾಯ ಸಿಗಲ್ವೇನೋ ಅನ್ನೋ ರೀತಿ ಅಪ್ಲಿಕೇಶನ್ಸು ಅಬ್ಜೆಕ್ಷನ್ಸ್ ಹಾಕ್ತಾರೆ. ಬಟ್ ಅಲ್ಟಿಮೇಟ್ಲಿ ಯಾವುದೇ ಕೇಸ್ನಲ್ಲಿ ಇಂಥದಿಂದಲೇ ಮುಗಿಸ್ಬೇಕು, ಇಷ್ಟೇ ಮುಗಿಸ್ಬೇಕು ಅಂತ ಹೇಳಿ ಸೆಷನ್ ಕೋರ್ಟು ಅಲೋ ಮಾಡ್ಕೊಡಲ್ಲ. ಓಕೆ, ಅದನ್ನು ರಿಜೆಕ್ಟೇ ಆಗುತ್ತೆ. ಬೇಗ ಮುಗಿಸ್ತೀನಿ ಅಂತ ಅದೇ ಆರ್ಡ್ರ್ ಮಾಡೋಕ್ಕಾಗಲ್ಲ, ಅದೇ ಆ ನ್ಯಾಯಾಲಯ ಆರ್ಡ್ರ್ ಮಾಡೋಕ್ಕಾಗಲ್ಲ. ಬಹುಶಃ ಹೈಕೋರ್ಟಲ್ಲಿ ಏನೋ ಡೈರೆಕ್ಷನ್ ಸೂಟ್ ಹಾಕ್ಕೊಂಡಿದ್ರೆ, ಹೈಕೋರ್ಟ್ನಲ್ಲಿ ಹಾಕ್ಕೊಬೇಕು ಅಂದಾಗ ಅಕಸ್ಮಾತ್ ನೀವು ಕೇಸ್ನ ಮುಗಿಸಿ 3 ವರ್ಷ ಆದರೂ ಚಾರ್ಜೇ ಆಗಿಲ್ಲ, 3 ವರ್ಷ ಆದರೂ ಒಂದು ಸಾಕ್ಷಿಗಳನ್ನೇನೂ ಮಾಡಿಲ್ಲ, ಆರೋಪಿ ಅಲ್ಲಿದ್ದಾನೆ ಅಂದಾಗ ಆವಾಗ ಹೈಕೋರ್ಟಿಗೆ ನಾವು ಡೈರೆಕ್ಷನ್ ಸೂಟ್ಸ್ನ ಹಾಕ್ಕೊತೀವಿ. ನೋಡಿ ಈ ಥರ ಈ ಕೇಸ್ಗೆ ಹಿಂಗಾಗಿದೆ, ಏನೂ ಪ್ರಾರಂಭನೇ ಆಗಿಲ್ಲ, 6 ಮಂತ್ಸಲ್ಲಿ ಮುಗಿಸ್ಬಿಡೋಕೆ ಹೇಳಿ, ಇಲ್ಲ ಬೇಲ್ ಕೊಡೋಕೆ ಹೇಳಿ ಅಂತ ಒಂದು ಅಪ್ಲಿಕೇಶನ್ಸ್ ಕೊಡೋಕ್ಕೊಂತೀವಿ. ಹಾಗಾಗಿ ಈ ಅರ್ಜಿ ಏನೋ ಅಂತ ವ್ಯಾಲ್ಯೂ ಇಲ್ಲ. ಯಾಕಂದರೆ ಕೇಸ್ ಸ್ಟಾರ್ಟ್ ಆಗಿ ಪ್ರಾರಂಭ ಆಗಿ ಬಹುಶಃ ಬೇಗ ಮುಗಿದಿದೆ ಅನಿಸುತ್ತೆ. ಯಾಕಂದರೆ ಇಷ್ಟು ಬೇಗ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ ಬೇಗ ವಿಚಾರಣೆ ಮಾಡಿ. ಅದು ಸುಪ್ರೀಂ ಕೋರ್ಟು ಇಷ್ಟೇ ದಿನದಲ್ಲಿ ಮಾಡಿ ಅಂತ ಹೇಳಿಲ್ಲ, ಬೇಗ ಮಾಡಿ. ಬೇಲ್ ರಿಜೆಕ್ಟ್ ಆಗಬೇಕಂದಾಗ ಇಷ್ಟೇ ದಿನದಲ್ಲಿ ಮಾಡಿ ಅಂತ ಹೇಳಿಲ್ಲ, ಬೇಗ ಮುಗಿಸ್ಬೇಕು. ಕಾರಣ ಸಾಕ್ಷಿಗಳು ನಾಶ ಆಗ್ಬಿಡ್ತವೆ ಅನ್ನೋ ಒಂದು ಅನುಮಾನ ಇದೆ ಅಂತ ಹೇಳಿರುವಂಥದ್ದು. ಇಷ್ಟೇ ದಿನದಲ್ಲಿ ಮುಗಿಸಿ ಅಂತಲೂ ಹೇಳಿಲ್ಲ. ಓಕೆ, ನಿಮಗೆ ನಿರ್ದಿಷ್ಟವಾಗಿ ಇಷ್ಟೇ ದಿನ ಇಲ್ಲ ಅಂದರೆ ಬೇಗ ಅಂದರೆ ಎಷ್ಟು ದಿನ ಅಂತೀರಿ? ಅದಕ್ಕೇನು ಅರ್ಥ? ಬೇಗ ಅಂದರೆ ಅರ್ಥ ಏನು? ಅಂದರೆ ತ್ವರಿತಗತಿಯಲ್ಲಿ ದಿನಗಳು ಎಷ್ಟು? ಏನು ದಿನ? ಬೇಗ ಅಂದರೆ ಏನು? ಒಂದು ನಿರ್ದಿಷ್ಟವಾಗಿ ನೋಡಪ್ಪ, ನೀನು 2 ದಿನದಲ್ಲಿ ನನಗೆ ದುಡ್ಡನ್ನು ವಾಪಸ್ ಕೊಡು ಅಂದರೆ ಓಕೆ, ನೀನು ಬೇಗ ಕೊಡು ಅಂದರೆ ಅದಕ್ಕೆ ಅರ್ಥ ಇಲ್ಲ ಯಾವತ್ತು ಏನು ಅಂತ. ಹಾಗಾಗಿ ಬೇಗ ಅನ್ನೋವಂಥದ್ದು ಬೇಗ ಅಂದರೆ ಯಾವ ಟೈಮ್ ವೇಸ್ಟ್ ಮಾಡ್ದಿರಾ ಹಾಗೆ, ಲಾಂಗ್ ಡೇಟ್ಗಳನ್ನ ಕೊಡ್ದಿರೋ ಹಾಗೆ, 2 ತಿಂಗಳು 3 ತಿಂಗಳು ಡೇಟ್ ಕೊಡ್ದಿರೋ ಹಾಗೆ, ಮತ್ತು ಡಿಲೇ ಮಾಡಬಹುದು ಹಾಗೆ, ಈ ರೀತಿಯಾಗಿ ಅನ್ನೋದಕ್ಕೆ ಬೇಗ. ಇಷ್ಟೇ ದಿನದಲ್ಲಿ ಮುಗಿಸಿ ಅನ್ನೋದು ಆದೇಶ. ಸೊ ಹಾಗಾಗಿ ಇಟ್ ವಿಲ್ ಟೇಕ್ ಇಟ್ ಒನ್ ಟೈಮ್. ಬಟ್ ಎಲ್ಲೋ ಒಂದು ಕಡೆ 1 hour ರೀಚ್ ಆಗುವಂಥದ್ದು ಒಂದು ಅರ್ಧ ಗಂಟೆ 3/4 ಗಂಟೆಲಿ ರೀಚ್ ಆಗ್ಬೋದು ಅನ್ನೋವಂಥದ್ದು ನಮ್ಮ ಅಂತ ಅರ್ಥವಾಗುತ್ತೆ. ಓಕೆ.